ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಕೆಲವು ವಿಡಿಯೋಗಳಿರ್ತವೆ, ಅವನ್ನ ನೋಡಲೇಬಾರ್ದಿತ್ತು ಅಂತ ನೋಡಿದ ಮೇಲೆ ಅನಿಸುತ್ತೆ, ತುಂಬ ಡಿಸ್ಟರ್ಬಿಂಗ್ ಅನಿಸುತ್ತಲ್ಲ, ನಮಗೆ ಬೇಜಾರಾಗುವಂಥದ್ದು. ಅಂಥದ್ದೊಂದು ವಿಡಿಯೋ ಒಂದು 3-4 ದಿನಗಳ ಹಿಂದೆ ನಮ್ಮ ಕಣ್ಣಿಗೆ ಬಿತ್ತು. ನೀವು ನೋಡಿರ್ತೀರ. ಇದೇ ಲಡಾಖಲ್ಲಿ ನಮ್ಮ ಭಾರತೀಯ ಸೇನೆಯ ವಿರುದ್ಧ ಒಂದು ಲೇಡಿ ಅಬ್ಬರಿಸಿ ಬೊಬ್ಬಿರಿದು ಕೂಗಾಡಿ ಹಾರಾಡಿ ಚೀರಾಡಿ ತಮ್ಮ ಕೈಯಲ್ಲಿ ತಮ್ಮ ಗಂಟ್ಲಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲವನ್ನ ಮಾಡಿದ್ರು. ನೀವು ನೋಡಿರ್ತೀರ. ನಾನೊಬ್ಬ ಜೆನ್ಜಿ, ನಾವು ಅಲ್ಲಿ ಜಂತರ್ ಮಂತರಲ್ಲೇ ಹೋರಾಟ ಮಾಡಿದವರು, ವಿ ಕಾಂಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್ ಅಂತ ಹೇಳಿದ ಲೇಡಿ ಈಗ ಕ್ಷಮೆಯನ್ನು ಕೇಳಿದ್ದಾರಂತೆ. ಅಂದರೆ ಭಾರತೀಯ ಸೇನೆಯವರೇ, ಏನೋ ತಪ್ಪಾಗ್ಬಿಡ್ತು, ನಾನು ಯಾವುದೋ ಒಂದು ಮೂಡಲ್ಲಿದ್ದೆ, ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಹೀಗೆಲ್ಲ ಮಾತಾಡ್ಬಿಟ್ಟೆ ಅಂತ ಕ್ಷಮೆಯನ್ನು ಕೇಳಿದ್ದಾರಂತೆ. ಆದರೆ ಸೇನೆ ಕ್ಷಮಿಸಬಹುದು, ಭಾರತವೇ ಕ್ಷಮಿಸಬಹುದು, ಭಾರತೀಯರು ಕ್ಷಮಿಸ್ತಾರ? ನಾನಂತೂ ₹1 ಕ್ಷಮೆಯನ್ನು ಕೊಡೋದಿಲ್ಲ. ಯಾಕೆ ಅಂತ ಕೇಳಿ, ಜೆನ್ಜಿ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದಾ? ಅಲ್ಲ, ಜೆನ್ಜಿ ಅಂದರೆ ಈಗ ರಾಷ್ಟ್ರಪತಿಗಳಿಗೆ ಸಮನಾದ ಹುದ್ದೆ ಏನಾದರೂ ಘೋಷಣೆ ಆಗಿದೆಯಾ? ಅದು ದ್ರೌಪದಿ ಮುರ್ಮು ಅವರೇ ಘೋಷಣೆ ಮಾಡೋದಾಗಿದ್ರೆ. ಜೆನ್ಜಿ ಅಂತ ಹೇಳಿ ಇಂಥ ಹುಚ್ಚಾಟಗಳನ್ನು ಮಾಡಿ ಆಮೇಲೆ ಒಂದು ಅಪಾಲಜಿ ಥರದ್ದೊಂದು, ಅದು ಕ್ಷಮೆಯನ್ನು ಅವ್ರು ಗಟ್ಟಿಯಾಗೂ ಕೇಳಿಲ್ಲ. ಈಗ ತುಪುಕ್ಕಂತ ಉಗಿದು ಆಮೇಲೆ ನಾನೇ ಬಂದು ಒರೆಸ್ತೀನಿ ಅಂದರೆ ಹೆಂಗಿರುತ್ತೋ ಅದೇ ಥರದಲ್ಲಿ ಈ ನೋವಾಗಿದ್ದರೆ ಅದೊಂದು ಪ್ರಮಾದ ಆಯಿತು, ನೋವಾಗಿದ್ದರೆ ಕ್ಷಮೆ ಇರಲಿ, ಈ ಥರದ ಮಾತುಗಳನ್ನೆಲ್ಲ ಕ್ಷಮೆ ಅಂತ ಕರೆಯೋದೇ ತಪ್ಪಾಗುತ್ತೆ. ಈ ಹುಡುಗಿ ಜೆನ್ಜಿ ಅಂತ ಕರ್ಕೋತಾರೆ, ಅವರಿಗೆ 43 ವರ್ಷ ಅಂತೆ. ನನಗಿಂತ ಸೀನಿಯರು, ನಾನೇ 90 ಕಿಡ್ ಅಂತ ಹೇಳ್ಕೊಂಡು ಓಡಾಡ್ತಾ ಖುಷಿಯಿಂದ ಇದ್ದೀನಿ, ಇವರು ಹೆಂಗೆ ಜೆನ್ಜಿ ಆದರು ಅಂತ ಪ್ರಶ್ನೆ ಒಂದು ಬಂದೇ ಬರುತ್ತೆ. ಜೆನ್ಜಿ ಅಂದ ತಕ್ಷಣ ಮೋದಿಯವರು ನಿಮಗೊಂಚೂರು ಈ ಕರುಣೆ ತೋರಿಸ್ಬೋದು, ಆದರೆ ಭಾರತೀಯರು ತೋರಿಸೋದಿಲ್ಲ. ಈ ಅಕ್ಕನ ವಿಚಾರದಲ್ಲಿ ಆಗಿದ್ದು ಕೂಡ ಹಾಗೆ. ಭಾರತೀಯ ಸೇನೆಯ ಈಗ ಹಾಲಿ ಮತ್ತು ಮಾಜಿ ಯೋಧರು ಏನಿದ್ದಾರಲ್ಲ, ಅವರು ಕೂಡ ಇದೊಂದು ಇಶ್ಯೂಗೆ ತಮ್ಮ ಟ್ವೀಟನ್ನು ಮಾಡಿದರು, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಅದಾದ ಮೇಲೆ ಈ ಯುವತಿ ಇದ್ದ ಮನೆಯ ಆಸುಪಾಸು ಆ ಏರಿಯಾದಲ್ಲಿ, ಅರೆ ಇದು ನಮ್ಮ ಏರಿಯಾ ಹುಡುಗಿ ಅಲ್ವಾ, ಯಾಕೆ ಹಿಂಗೆ ಮಾಡ್ಕೊಂಡ್ಬಿಡ್ತು ಅಂತ ಉಗ್ದಿದ್ದಾರೆ. ಇಲ್ಲಿ ತನಕ ಅಂದರೆ ಪಕ್ಕದ ಮನೆಯವರೇ ಕೂಡ ಅವರಿಗೆ ಅಂದರೆ ಈ ಅವಮಾನವನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ ಅಕ್ಕ ಎಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ ಅಂದರೆ ಈ ಇದೇ ಹೇಳ್ತಾರಲ್ಲ ಡಿಪ್ರೆಷನ್, ಆ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ದಾರೆ ಅಕ್ಕ. ಹಾಗಾಗಿ NDTVಗೆ ಬಂದರು, ಕ್ಷಮೆಯನ್ನು ಕೇಳೋ ಥರ ಒಂದು ಏನೋ ಮಾಡಿದ್ರು. ಹಾಗೆ ಆ ದಿಮಾಕು ವಾಯ್ಸಲ್ಲಿ ಇನ್ನೂ ಇತ್ತು. ನಾವು ಹೇಳೋದು, ನಿಮ್ಮದು ಪಕ್ಷ ಯಾವುದೇ ಇರಲಿ, ನಿಮ್ಮದು ಸಿದ್ಧಾಂತ ಯಾವುದೇ ಇರಲಿ, ನಿಮ್ಮ ಜಾತಿ ಯಾವುದೇ ಇರಲಿ, ನಿಮ್ಮ ಧರ್ಮ ಯಾವುದೇ ಇರಲಿ, ಆದರೆ ಭಾರತೀಯ ಸೇನೆಗೆ ನೀವು ಗೌರವ ಕೊಟ್ಟಿಲ್ಲ ಅಂದರೆ ನೀವು ಭಾರತದಲ್ಲಿ ಇರೋದಕ್ಕೆ ನಾಲಾಯಕ ವ್ಯಕ್ತಿ ಆಗ್ತೀರಿ. ಖಂಡಿತವಾಗಿಯೂ ಅವ್ರಿಗೆ ಕೊಡಲೇಬೇಕು. ನಾವು ಕೊಟ್ಟ ದುಡ್ಡಿಂದ ಅವರು ಸಂಬಳ ತಗೋತಿದ್ದಾರೆ ಅಂತ ಆ ಹುಡುಗಿಯ ಮಾತನ್ನು ಆಡಲಲ್ಲ. ನಮ್ಮ ಯೋಧರ, ನಮ್ಮ ಸೇನೆಯ ಈ ತ್ಯಾಗ ಬಲಿದಾನದ ಬಗ್ಗೆ ಅವ್ರಿಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿದ್ದಿದ್ರೆ ಹೆಂಗ್ರಿ ಮಾತು ಬರ್ತಿತ್ತು? ಅಲ್ಲ, ಇವರೇನೋ ಅಲ್ಲಿ ಹೋಗಿ ಗನ್ ಹಿಡ್ಕೊಂಡು ಗಡಿ ಕಾಯಬೇಕು ಅಂತ ಹೇಳ್ತಾ ಇಲ್ಲ. ಗಡಿ ಕಾಯುವ ಜಾಗದಲ್ಲಿ 2 ದಿವಸ ಇದ್ದು ಬಂದರೆ ಸಾಕು, ಗೊತ್ತಾಗುತ್ತೆ ಅವರ ಈ ತ್ಯಾಗ ಏನು, ಅವರ ಕೆಲಸ ಅದೆಷ್ಟು ಉನ್ನತ ಮಟ್ಟದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ರಾಜ್ಯಗಳಲ್ಲಿ ಭದ್ರತೆಗೆ ಪೊಲೀಸ್ ಇದ್ದಾರೆ, ದೇಶದ ಭದ್ರತೆಗೆ ನಮ್ಮ ಯೋಧರಿದ್ದಾರೆ. ನೀವು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ದೀರಿ. ಹಾಗೆ ಲಡಾಖಲ್ಲಿ ನಿಂತು ಸೇನೆಯ ಒಂದು ಕಾರ್ಯಾಚರಣೆಯನ್ನು ನೀವು ನಾನ್ಸೆನ್ಸ್ ಅಂತ ಕರೀತೀರಿ. ಆ ಧೈರ್ಯ ಇದೆ, ಆ ಸ್ವಾತಂತ್ರ್ಯ ಇದೆ ಅಂದರೆ ಅದಕ್ಕೆ ನಮ್ಮ ಭಾರತೀಯ ಸೇನೆಯೇ ಕಾರಣ ಅನ್ನೋದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕು. ಹೇಳಿದ್ರೆ ಈಗ ನಿಮಗೆ ದುಡ್ಡು ಕೊಟ್ಟು ಬಿಡ್ತೀವಿ, ಗಡಿಯಲ್ಲೂ ಹೋಗಿ ನಿಲ್ಲಬೇಕು. ನೀವು ಇನ್ ಕೇಸು ಹುತಾತ್ಮರಾದರೆ ನಿಮಗೆ ಭಾರತದೊಂದು ಫ್ಲ್ಯಾಗನ್ನು ಕೊಡ್ತೀವಿ, ಅದನ್ನು ಹೊದಿಸಿ ಊರಿಗೆ ಕರ್ಕೊಂಬರ್ತೀವಿ. ಊರವ್ರು ಸ್ವಾಗತ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ನೀವು ಹುತಾತ್ಮರು ಅಂತ ನಿಮ್ಗೊಂದು ಪಟ್ಟ ಕೊಡ್ತೀವಿ, ಹಾಗೆ ನಿಮ್ಮನವರಿಗೆ ಒಂದಿಷ್ಟು ದುಡ್ಡು ಕೊಡ್ತೀವಿ. ಈ ಥರ ಹೇಳಿದ್ದಕ್ಕೆ ಯಾರಾದರೂ ಸೈನ್ಯಕ್ಕೆ ಹೋದ್ರಾ? ಖಂಡಿತ ಇಲ್ಲ. ಅಥವಾ ತುಂಬ ಪೊಲಿಟಿಷಿಯನ್ಸ್ಗಳು ಈಗಾಗಲೇ ಹೇಳಿದ್ದಾರೆ, ದುಡ್ಡಿನ ಸಮಸ್ಯೆ ಇರೋರೆಲ್ಲ ಸೈನ್ಯಕ್ಕೆ ಸೇರ್ತಾರೆ ಅಂತ. ಆ ಒಂದೇ ಕಾರಣಕ್ಕೆ ಯಾರಾದರೂ ಹೋದ್ರಾ? ಖಂಡಿತ ಇಲ್ಲ. ಅವರ ಬೆದೆಯಲ್ಲಿ ಒಂದು ದೇಶಭಕ್ತಿ ಅಂತ ಇರುತ್ತೆ. ಭಾರತವನ್ನು ಯಾವತ್ತೂ ಕೂಡ ಬೆಂಡ್ ಹಾಕಕ್ಕೆ ಬಿಡಬಾರ್ದು ಅನ್ನೋ ಒಂದು ಛಲ ಇರುತ್ತೆ. ನಮ್ಮ ಗಡಿಯಲ್ಲಿ ನಿಂತು ನಮ್ಮ ಶತ್ರುಗಳನ್ನು ಒಳಗಡೆ ಬರದಂತೆ, ಒಂದೇ ಒಂದು ಹೆಜ್ಜೆ ಇಡದಂತೆ ಅವರ ಸಾಯಿಸಬೇಕು ಅನ್ನೋ ಒಂದು ಛಲ ಇರುತ್ತೆ. ಆ ಥರದವರು
ಅಲ್ಲಿ ದೇಶ ಕಾಯಕ್ಕೆ ಹೋಗ್ತಾರೆ. ಅವರು ದುಡ್ಡಿನ ವಿಚಾರಕ್ಕೋ ಮತ್ಯಾವುದೋ ವಿಚಾರಕ್ಕೋ ಹೋಗೋದಿಲ್ಲ. ಹೆಂಡತಿ ಮಕ್ಕಳನ್ನ ಅಪ್ಪ ಅಮ್ಮನ್ನ ಬಿಟ್ಟು ಹೋಗ್ತಾರಲ್ರಿ, ಅದಕ್ಕಿಂತ ದೊಡ್ಡ ತ್ಯಾಗ ಬೇಕಾ? ಎಲ್ಲರೂ ಇದ್ದು ಯಾರು ಇಲ್ದಂತೆ ಇರ್ತಾರಲ್ಲ, ಅವ್ರ ಬಗ್ಗೆ ಈ ಥರ ಮಾತುಗಳು ಬಂದಾಗ ಕೋಪ ಬರಲ್ವಾ? ಯಾಕೆ ಕೋಪ ಬರಲ್ಲ? ಕೋಪ ಬರಲೇಬೇಕಾಗುತ್ತೆ, ರಕ್ತ ಕುದಿಬೇಕಾಗುತ್ತೆ. ಈ ಸೈನಿಕರನ್ನು ಅವಹೇಳನ ಮಾಡುವ ಮುಂಚೆ ನೀವು ಒಂದೋ ದೇಶವನ್ನು ಬಿಟ್ಟು ಆ ಕಡೆ ಹೋಗಿ ಮಾತಾಡಿ. ಸೈನಿಕರ ತ್ಯಾಗ ಬಲಿದಾನ, ₹1 ನಿಮಗೆ ಗೊತ್ತಿದ್ದಿದ್ರೆ ಎಷ್ಟೊಂದು ಬದಲಾವಣೆ ಆಗ್ತಾಯಿತ್ತು. ಇಸ್ರೇಲ್ ಥರ ಕಾನೂನು ಬರಬೇಕಿಲ್ಲಿ, ಈ ಮಿಲಿಟ್ರಿ ಶಿಕ್ಷಣ ಕಡ್ಡಾಯ ಅನ್ನೋದೊಂದು ಬಂದ್ಬಿಟ್ರೆ ಎಲ್ಲರೂ ಕೂಡ ನೆಟ್ಟಿಗೆ ದಾರಿಲಿ ಬರ್ತಾರೆ. ಒಂದಿಷ್ಟು ಫೋಟೋಸ್ ವೈರಲ್ ಆಯಿತು, ಅವರು ಆಮ್ ಆದ್ಮಿ ಪಕ್ಷದವರಂತೆ, ಅಲ್ಲಿ ಯಾವುದೋ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಫೋಟೋ ಇತ್ತಂತೆ. ಅದೆಲ್ಲ ನಮಗೆ ಯಾವ ಪಕ್ಷದವರಾದರೂ ಸಂಬಂಧ ಇಲ್ಲ. ಭಾರತೀಯ ಸೇನೆ ಆ ವಿಚಾರಕ್ಕೆ ಮಾತಾಡುವಾಗ ನಿಮ್ಮ ನಾಲಿಗೆಗೆ ಲಾಡಿಯನ್ನು ಬಿಗಿಯಾಗಿ ಕಟ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಭಾರತೀಯ ಸೇನೆ ಉತ್ತರ ಕೊಡ್ತೋ ಗೊತ್ತಿಲ್ಲ. ಭಾರತೀಯರು ಕೊಟ್ಟಿದ್ದಾರಲ್ಲ, ನಿನ್ನೆ ಕಣ್ಣೀರು ಹಾಕ್ಕೊಂಡು ನೀವು ಕ್ಷಮಾಪಣೆ ಕೇಳಿದ್ರಲ್ಲ, ಆ ಥರದಲ್ಲಿ ಪ್ರತಿ ಗಲ್ಲಿಯಲ್ಲೂ ನಿಮಗೆ ಆಗಬೇಕಾಗುತ್ತೆ. ಸೇನಾ ಕಾರ್ಯಾಚರಣೆಯನ್ನು ನೀವು ನಾನ್ಸೆನ್ಸ್ ಅಂತ ಕರಿತೀರಾ? ಅಲ್ಲಿ ಏನೋ ಭೂಕುಸಿತ ಆಗಿರುತ್ತೆ, ಅಥವಾ ಅಲ್ಲಿ ಯಾವುದೋ ಒಂದು ಭಯೋತ್ಪಾದಕರು ಬಂದಿರಬಹುದಾದ ಒಂದು ಮಾಹಿತಿ ಇರುತ್ತೆ. ನಿಮ್ಮ ಭದ್ರತೆ ಸಲುವಾಗಿ ಅಲ್ಲೊಂದು ನಾಕಾಬಂದಿಯನ್ನು ಹಾಕಿದ್ರೆ ನಿಮಗೆ ಅದು ನಾನ್ಸೆನ್ಸ್ ಅಂತ ಕಾಣುತ್ತೆ. ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸೈನಿಕರು ಹಣ ತಗೊಳ್ತಿದ್ದಾರೆ ಅಂತ ಅನಿಸುತ್ತೆ. ಈ ಮಾತನ್ನು ಮಾತಾಡುವಾಗ ಸೈನ್ಯದ ವಿರುದ್ಧ, ಭಾರತೀಯ ಸೈನ್ಯದ ವಿರುದ್ಧ ಮಾತಾಡುವಾಗ ನಾಲಿಗೆಗೆ 2 ಸಲ ದಾರ ಕಟ್ಟಿಕೊಳ್ಳೇಬೇಕಾಗುತ್ತೆ. ಇವತ್ತು ಆ ಮಾತು ಆ ಜಾಗದಲ್ಲಿ ನಿಂತು ಅಷ್ಟೊಂದು ಗಟ್ಟಿಯಾಗಿ ಮಾತಾಡಿದ್ದೀರಾ ಅಂದರೆ ನಿಮಗೆ ಅದು ಸೈನ್ಯ ಕೊಟ್ಟ ಭಿಕ್ಷೆ. ಏನು ಹೇಳಿ? ಸೈನ್ಯ ಕೊಟ್ಟ ಭಿಕ್ಷೆ. ಹಾಗಾಗಿ ಭಾರತದ ವಿರುದ್ಧ, ಭಾರತದ ಸೈನ್ಯದ ವಿರುದ್ಧ ಪುಲ್ವಾಮಾ ದಾಳಿಗೆ ಪ್ರತೀಕಾರ ತಗೊಂಡಾಗ, ಬಾಲಾಕೋಟು ಅಲ್ಲೆಲ್ಲ ಪ್ರತಿ ದಾಳಿಯನ್ನು ಮಾಡಿದಾಗ ಈ ಸಾಕ್ಷಿಯನ್ನು ಕೇಳಿದ ಥರ ಅಲ್ಲ. ನಮ್ಮ ಭಾರತೀಯ ಸೈನ್ಯನ ನಂಬಿ, ಅವ್ರನ್ನ ನಂಬದೇ ಇದ್ದರೆ ಇನ್ಯಾರನ್ನ ನಂಬ್ತೀರಾ? ಹೋಗಲಿ, ನಿಮಗಿರೋ ಬಾಡಿಗಾರ್ಡು ಅಥವಾ ನಿಮ್ಮ ಜೊತೆಗಿರೋರು ಅವ್ರನ್ನಾರು ನಂಬ್ತೀರಾ? ಭಾರತೀಯ ಸೈನ್ಯವೇ ನಿಮ್ಮ ಬಾಡಿಗಾರ್ಡು, ಅವರೇ ಸರ್ವಸ್ವ, ಅವರೇ ದೇವರು, ಗಡಿದೇವ ಅಂತ ಕರಿತೀವಿ ನಾವು. ಅವ್ರನ್ನ ಬಿಟ್ಟು ನೀವು ಏನೇನೋ ಮಾತಾಡ್ತೀರಾ. ಈ ಖಾಲಿ ಪುಕ್ಕಟೆ ಮಾತು ಅಂತ ಕೇಳ್ತಾರೆ. ನೀವು ಟ್ಯಾಕ್ಸ್ ಕಟ್ತಾ ಇರ್ಬೋದು, ಏನು ಆರ್ಮಿಯವರು ಟ್ಯಾಕ್ಸ್ ಕಟ್ಟಲ್ವಾ? ಒಂದು ಪೆಟ್ರೋಲ್ ತಗೊಂಡ್ರು ಕೂಡ, ಒಂದು ಬಿಸ್ಕತ್ ತಗೊಂಡ್ರು ಕೂಡ ಅದರಲ್ಲಿ ಟ್ಯಾಕ್ಸ್ ಅಂತ ಹೋಗೇ ಹೋಗುತ್ತೆ. ಅವರು ಕೂಡ ಇಂಡೈರೆಕ್ಟ್ಲಿ ಕಟ್ತಾರೆ. ಆದರೆ ನೀವು ಹೇಳ್ತೀರಾ ನಿಮ್ಮ ಟ್ಯಾಕ್ಸ್ ದುಡ್ಡಿಂದ ಅವರು ಸಂಬಳ ತಗೋತಾ ಇದ್ದಾರೆ. ಅರ್ರೆ ಹೋಗಲಿ, ಅವರು ಯೂಸ್ ಮಾಡುವಂತಹ ಗನ್ನು ಎತ್ತಿ ನೋಡಿದ್ದೀರಾ? ಅದಾದರೂ ಆಪರೇಷನ್ ಗೊತ್ತಾ ನಿಮಗೆ? ಇದ್ರ ಬಗ್ಗೆ ಎಲ್ಲ ತಿಳ್ಕಳ್ದೆ ಬಂದ್ರಂತೆ, ಇವ್ರ ಕಾರಿಗೆ ಅಡ್ಡ ಹಾಕಿಬಿಟ್ರಂತೆ, ಮುಂದೇನೋ ಹೋಗಂಗಿಲ್ಲ ಅಂತ ಹೇಳ್ಬಿಟ್ರಂತೆ, ಅದನ್ನು ನೀವು ನಾನ್ಸೆನ್ಸ್ ಅಂತ ಕರೆದ್ರಂತೆ. ಅರ್ರೆ, ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಒಂದಿಷ್ಟು ಜಾಗಗಳಿರ್ತವೆ. ನೀವಿದ್ದಿದ್ದು ಬೆಂಗಳೂರಲ್ಲ, ಬೆಂಗಳೂರು ಇಲ್ಲಿರುತ್ತೆ, ಮಧ್ಯಪ್ರದೇಶದಲ್ಲ ಅಥವಾ ಉತ್ತರ ಪ್ರದೇಶದಲ್ಲ, ಅದು ಕಾಶ್ಮೀರ. ಪಕ್ಕದಲ್ಲಿ ಪಾಕಿಸ್ತಾನ ಇದೆ. ಕಾಶ್ಮೀರ ಸೂಕ್ಷ್ಮ ಪ್ರದೇಶ. ಅಲ್ಲಿ ಸೇನೆ ಏನು ನಿರ್ಧಾರ ತಗೊಳ್ಳುತ್ತೆ ಅದೇ ಫೈನಲ್. ಭಾರತೀಯರಾಗಿದ್ದರೆ ನೀವು ಸೇನೆ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದಕ್ಕೆ ತಲೆ ಬಾಗಲೇಬೇಕು. ಅದನ್ನು ಬಿಟ್ಟು ಸೈನ್ಯದ ವಿರುದ್ಧ ಮಾತಾಡ್ತೀನಿ, ಅದನ್ನು ನಾನ್ಸೆನ್ಸ್ ಅಂತ ಕರಿತೀನಿ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಬದುಕ್ತಾ ಇರೋರು ಅಂತ ಹೇಳ್ತೀನಿ, ನಾನು ಜೆನ್ಜಿ ಅಂತ ಹೇಳ್ತೀನಿ. ಜೆನ್ಜಿ ಆದರೆ ಏನು ಆಕಾಶದಿಂದ ಬಿದ್ದವ್ರ? ಅಲ್ವಲ್ಲ. ಜೆನ್ಜಿಗೆ ಕೂಡ ಒಂದು ಮರ್ಯಾದೆ ಇದೆ. ಆ ಮರ್ಯಾದೆಯನ್ನು ಈ ಭಾರತದ ಪ್ರಧಾನಿಯವರು ಕೊಟ್ಟಿದ್ದಾರೆ. ಅದನ್ನು ಉಳಿಸಿಕೊಳ್ಳಬೇಕು. ಜಂತರ್ ಮಂತರಲ್ಲಿ ಕೂಗಾಡದೆ, ಹಾರಾಡದೆ, ಸೈನ್ಯದ ವಿರುದ್ಧ ಆ ಥರ ಮಾತಾಡೋಕ್ಕೆ ಹೋಗಬೇಡಿ, ಮಾಡೋಕ್ಕೆ ಹೋಗಬೇಡಿ. ಸೈನ್ಯ ಹಾಗೂ ಮೋದಿ ಕ್ಷಮೆ ಕೊಡ್ಬೋದು, ಭಾರತೀಯರು ಕೊಡೋದು ಕಷ್ಟ ಇದೆ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ಲೈಕನನ್ನು ಒತ್ತಿ. ಜೈ ಶ್ರೀರಾಮ್.